ನೋಡಿ, ಕೆಂಗನ್ ವಾಟರ್ ಅಲ್ಲಿ ನಿಮಗೆ ಮೈಕ್ರೋ ಕ್ಲಸ್ಟಿಂಗ್ ಅಂತ ಏನ್ ಹೇಳ್ತೀವಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ. ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋ ತೋರಿಸ್ತೀನಿ ನಿಮಗೆ. ಈಗ ನಿಮಗೆ ಒಂದು ಟೀ ಬ್ಯಾಗ್, ಒಂದು ಟೀ ಮಾಡ್ತೀರಾ, ಗ್ರೀನ್ ಟೀ, ಯಾವ ಟೀ ಗ್ರೀನ್ ಟೀ ಮಾಡ್ತೀರಲ್ವಾ, ಆ ಗ್ರೀನ್ ಟೀ ನಲ್ಲಿ ಏನ್ ಮಾಡ್ತೀರಾ ಹೇಳಿ? ಗ್ರೀನ್ ಟೀ ಹೆಂಗ್ ಮಾಡ್ತೀವಿ? ಈ ಏನು ನಿಮಗೆ ಸಾಶೆ ಇರುತ್ತಿದ್ದು ಗ್ರೀನ್ ಟೀದು ಬ್ಯಾಗು, ಇದು ಬಿಸಿನೀರು ಹಾಕಿ ಕುದಿಸ್ತೀವಿ. ಬಿಸಿನೀರು ಹಾಕಿ ಕುದಿಸ್ತಿ ಆ ನೀರಿಗೆ ಇದು ಹಾಕಿದಾಗ ಇದ್ರಲ್ಲಿರಂತ ಏನು ಪೇಪರ್ ಬ್ಯಾಗ್ ಇರುತ್ತೆ ಅದ್ರ ಒಳಗಡೆಯಿಂದ ಹೋಗಿ ಟೀನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ ಬರುತ್ತೆ. ಬಿಸಿನೀರ್ ಮಾಡಿದ್ರೆ ತಣ್ಣೀರಲ್ಲಿ ಆಗತ್ತಾ? ತಣ್ಣೀರಲ್ಲಿ ಆಗೋದಿಲ್ಲ. ಅದು ಕೆಂಗನ್ನಲ್ಲಿ ಹೆಂಗೆ ಗ್ರೀನ್ ಟೀ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ನೋಡಿ, ಇದು ಗ್ರೀನ್ ಟೀ. ಈಗ ಆರ್ ಒ ವಾಟರ್ ಅಲ್ಲಿ ನಿಮಗೆ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಿ. ಈಗ ನೋಡಿ, ಟೀ ಬ್ಯಾಗ್ ಹಾಕಿದೆ, ಟೀ ಬ್ಯಾಗಿಗೆ ಆರ್ ಒ ನೀರು ಹಾಕ್ತಾ ಇದೆ. ಆರ್ ಒ ನೀರಲ್ಲಿ ಬರುತ್ತಾ ನೋಡಿ. ಆರ್ ಒ ನೀರಲ್ಲಿ ಬಂತ? ಬರ್ಲಿಲ್ಲ, ಏನು ಬರ್ಲಿಲ್ಲ. ಇದನ್ನೇ ಈಗ ಕೆಂಗನ್ ವಾಟರ್ ಹಾಕ್ತೀನಿ. ಈಗ ಲೈವ್ ಅಲ್ಲಿ ಚೆಕ್ ಮಾಡೋಣ. ಇದನ್ನ ಲೈವ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕೆಂಗನ್ 9.5 ವಾಟರ್, ಇದು 9.5 ವಾಟರ್ ಏನ್ ಬರುತ್ತೆ ಅದಕ್ಕೆ ಡೈರೆಕ್ಟ್ ಆಗಿ ನೋಡಿ. ಈಗ ನೋಡಿ 9.5 ವಾಟರ್ ಅಲ್ಲಿ ನೋಡಿ ಹೇಗೆ ಟೀನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ ಅಂತ ಹೇಳಿ. ಇದೆ ನೋಡಿ ಚೇಂಜಸ್. ಇದು ಆರ್ ಒ ವಾಟರ್, ಇದು ಬಂದು ಕೆಂಗನ್ ವಾಟರ್ ಆಗಿರುವಂತದ್ದು. ಚೇಂಜಸ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಇದು ಟೀನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ ಬಂದಿದೆ. ಈಗ ಒಂದ್ಸಲಿ ಆಯ್ತಪ್ಪ ಈ ರೀತಿ ಏನಾರ ಆಗಿ ಡಿಫ್ರೆನ್ಸ್ ಆಗಿರ್ಬೋದು, ಅದು ಒಂದ್ಸಲಿ ನೆಂದೋಗಿತ್ತು ಇದರಲ್ಲಿ ಆರ್ ಒ ನೀರಲ್ಲಿ, ಇದ್ರಲ್ಲಿ ಹಾಕಿದ್ಕೊಳ್ಳೆ ಬಂತು ಅಂತ ಹೇಳಿ ನೀವು ಏನಾರ ಅನ್ಕೊಂಡ್ರೆ ಇನ್ನೂ ಒಂದು ಗ್ಲಾಸ್ ನ ನಿಮಗೆ ತೋರಿಸ್ತೀನಿ. ಇದ್ರಲ್ಲಿ ನೋಡಿ, ಈಗ ಇದಕ್ಕೆ ಮತ್ತೆ ಆರ್ ಒ ನೀರು ಹಾಕೋಣ. ಆರ್ ಒ ನೀರಲ್ಲಿ ಏನ್ ವರ್ಕ್ ಆಗುತ್ತೆ ಅಂತ ನೋಡಿ. ಆರ್ ಒ ನೀರಲ್ಲಿ ಬಂತ? ಮತ್ತೆ ಆರ್ ಒ ನೀರಲ್ಲಿ ಬಂದಿಲ್ಲ. ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೆಂಗನ್ ವಾಟರ್ ಅಲ್ಲಿ. ಇದು ಆರ್ ಒ ನೀರಲ್ಲಿ ಬಂದಿಲ್ಲ ಅಲ್ವಾ? ಈಗ ಮತ್ತೆ ಇದನ್ನೇ ನೋಡಿ ಚೆಲ್ದೆ. ಅದೇ ಟೀ ಬ್ಯಾಗ್ ಇದೆ, ಅದೇ ಟೀ ಬ್ಯಾಗು. ಈಗ ಇದನ್ನೇ ಕೆಂಗನ್ ವಾಟರ್ಗೆ ನಾನು ತೋರಿಸ್ತೀನಿ ನಿಮಗೆ. ಈಗ ಕೆಂಗನ್ ವಾಟರ್ ಅದೇ 9.5 pH ವಾಟರ್ ಬರ್ತಾ ಇದೆ. ಈಗ ನೋಡಿ ಅದೇ ಟೀ ಹೆಂಗೆ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ಅಂತ ನೋಡಿ. ಓಕೆ ನೋಡಿ, ಇದು ಕೆಂಗನ್ ವಾಟರ್ದು, ಇದು ಕೆಂಗನ್ ವಾಟರ್ ಟೀ, ಇದು ನಿಮ್ಮ ಆರ್ ಒ ನೀರು. ಇದು ನಮ್ಮ ದೇಹದಲ್ಲಿ ಏನು ಕೆಲಸ ಮಾಡೋದಿಲ್ಲ. ಆರ್ ಒ ವಾಟರ್, ಕೆಂಗನ್ ವಾಟರ್ ಎಲ್ಲಾ ರೀತಿ ಕೆಲಸ ಮಾಡುತ್ತೆ. ಮೈಕ್ರೋ ಕ್ಲಸ್ಟಿಂಗ್ ಅಂತ ಏನಿದೆ, ಇದು ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಇರುವಂತ ಎಲ್ಲಾ ಭಾಗಗಳಿಗೂ ಹೋಗಿ ನೀರು ಸರ್ಕ್ಯುಲೇಟ್ ಆಗುತ್ತೆ. ಸಣ್ಣ ಸಣ್ಣ ಅಣುವಾಗಿ ಹೋಗಿ ಸರ್ಕ್ಯುಲೇಟ್ ಆಗಿ ಕೆಲಸ ಮಾಡುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.